ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬೆ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗ ನೀತಿ ಕ್ರಿಯಾಚರ್ಯದ ಇವತ್ತಿನ 1ನೇ ಪದದ 5ನೆಯ ನುಡಿ ಇವಾಗ ಹೇಳಬೇಕಾದ್ರೆ, ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅನ್ನುವಂಥ ಅದರಲ್ಲಿ ಈಗ 5ನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ, ಕರುಣದಿಂದ ಅತಿಶಯ ವಹಧರ್ಮ ಮುಂಟೆ ವಿರತಿಯಿಂದಿತರ ಸಂಪದ ಸುಖ ಮುಂಟೆ ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ ಗುರು ಶಂಭುಲಿಂಗದಿಂ ಪರದೈವ ಮುಂಟೆ ಅಂತ ಹೇಳುವಂಥ ವಿಚಾರ. ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಈಗ ನಿನ್ನೆ ವಿಷಯದಲ್ಲಿ ಆಗಿದೆ. ಯಾಕಂದರೆ ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ ಅನ್ನುವಂಥ ವಿಚಾರ ನಿನ್ನೆ ಒಂದು ಸ್ವಲ್ಪ ಆಗಿದೆ. ಯಾಕಂತಂದ್ರೆ ವರಭಕ್ತಿ ಅಂದರೆ ಶ್ರೇಷ್ಠವಾದಂಥ ಭಕ್ತಿ. ಇಂಥ ಒಂದು ಶ್ರೇಷ್ಠವಾದಂತಹ ಭಕ್ತಿಯಿಂದ ಏನಾಗ್ತದಪ್ಪ ಅಂತಂದರೆ, ನಿನಗೆ ಭಾಳ ಒಂದು ಆನಂದ, ಯಾಕಂದರೆ ಅತ್ಯಂತ ದುಃಖ ನಿವೃತ್ತಿಯಾಗಿ ಪರಮಾನಂದ ಸ್ಥಿತಿಗೆ ಹೋಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಜಗತ್ತಿನಲ್ಲಿ 4 ಥರದ ಜನರು ನನ್ನನ್ನು ಕುರಿತು ಭಜಿಸ್ತಾರ. ಯಾರು ಅಂತಾರೆ, ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, 4 ಥರದ ಜನರು ನನ್ನನ್ನು ಭಜಿಸ್ತಾರೆ. ಇವರೆಲ್ಲರೂ ಪುಣ್ಯವಂತರೇ ಇರ್ತಾರೆ. 4 ಥರದ ಜನ ಅದರ ಜಗತ್ತಿನೊಳಗೆ. ಅವರು ನನ್ನನ್ನು ಕುರಿತು ಸ್ಮರಣೆ ಮಾಡ್ತಾರೆ. ಅದ್ರಾಗ 4 ಜನ ಯಾರ್ಯಾರು ಅಂದ್ರೆ, ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂದು 4 ಪ್ರಕಾರ ಅದಾರೆ. 4 ಪ್ರಕಾರ ಅಂದರೆ 4 ಥರದ ಜಗತ್ತಿನಾಗ 4 ಥರದಿಂದ ಜನರು ಅದಾರ. ಅದ್ರಾಗ 1ನೇದ್ದು ಹೇಳ್ತಾರೆ, ಆರ್ತ ಅಂದರೆ ಏನು? ಆರ್ತ ಅಂತಂದರೆ ಸಂಕಟ. ಹಾಗೆ ಸ್ಕೂಲ್ ಅಂತ ಹಚ್ಚಿದ್ಳು, ಅವು ಎತ್ತಲಿಲ್ಲ, ಬಿಟ್ಟಾಳ. ಅದು ಬಂತು. ಈಗ ಜಗತ್ತಿನೊಳಗೆ 4 ಥರ ಜನ ಇರ್ತಾರಂತಂದರೆ, ಅದರಲ್ಲಿ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ 4 ಥರದ ಪ್ರಕಾರ ಅದಾರ. ಯಾವುದು ಆರ್ತ ಅಂದರೆ ಯಾರಪ್ಪ ಅಂದ್ರೆ, ಸಂಕಟ ಬಂದಾಗ, ಈಗ ತ್ರಾಸು ಬಂದದಂತ ತಿಳ್ಕೊರಿ. ತ್ರಾಸು ಬಂದದಂತ ತಿಳ್ಕೊಂಡಾಗ ಅವಾಗ ಏನಾಗ್ತದ, ಅದನ್ನು ತ್ರಾಸಿನಿಂದ ಪಾರು ಮಾಡಪ್ಪ ಅಂತ ಪರಮಾತ್ಮನನ್ನು ಬೇಡ್ಕೊಳ್ಳುವಂಥದ್ದು, ಭಜಿಸತಕ್ಕಂಥದ್ದು. ಯಾಕಂದ್ರೆ ಆರಾಮಿದ್ದಾಗ, ನಮ್ಗೆ ಸುಖದಿಂದ ಇದ್ದಾಗ ಯಾವ ಪರಮಾತ್ಮನೂ ಬೇಡ, ಏನು ಬೇಡ. ಅದು ದೇವರಲ್ಲಿ, ಇದು ದೇವರಲ್ಲಿ, ಆ ಪರಮಾತ್ಮನೇ ಈ ಪರಮಾತ್ಮನ ಅನ್ನೋವಂಥದ್ದು. ಯಾವಾಗ ಕಷ್ಟ ಅನ್ಸಕ್ಕೆ ಶುರುವಾಗ್ತದೆ ಆವಾಗ ಭಗವಂತನನ್ನು ಭಜಿಸುವಂಥದ್ದು, ಭಗವಂತನ ಮೇಲೆ ಪ್ರೇಮ ಇಡುವಂಥದ್ದು, ಭಗವಂತನ ಮೇಲೆ ಭಕ್ತಿ ಇಡುವಂಥದ್ದು. ಇದು ಯಾವಾಗ ಕಷ್ಟ ಬಂದಾಗ ವೆಂಕಟರಮಣ, ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತಾರೆ, ಹಂಗೆ ಇಂಥ ಜನರಿಗೆ ಏನು ಹೇಳ್ತಾರ ಅಂತಂದರೆ, ಯಾರು ಅಂದ್ರೆ ಆರ್ತ ಅಂತ ಹೇಳಿಸ್ಕೊಳ್ತಾನೆ. ಅದಕ್ಕೆ ಆರ್ತ ಅಂತ ಈ ರೀತಿ ಅದು ಬರೀ ಸಂಕಟ ಬಂದಾಗ ಮಾತ್ರ ದೇವ್ರ ನೆನೆಸೋದು, ಕಷ್ಟ ಬಂದಾಗ ಮಾತ್ರ ದೇವ್ರ ನೆನೆಸೋದು, ಆಮೇಲೆ ಏನಿಲ್ಲ, ಮುಗಿದೋಯ್ತು ಆತನ ಕತೆ. ಈ ರೀತಿಯಾಗಿರುವಂಥದಕ್ಕೆ ಆರ್ತ ಜನ ಅಂತ, ಆರ್ತ ಅಂತ ಹೇಳಿಸ್ಕೊಡ್ತದೆ. ಮತ್ತು ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು, ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಪರಮಾತ್ಮನನ್ನು ಭಜಿಸುವಂಥವನಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ನನಗಿದೇನು ಬೇಡ, ಯಾವುದು ಆಸೆ ಆಕಾಂಕ್ಷೆ ಬೇಡ, ಕಷ್ಟ ಬರಲಿ ಒಂದೇ, ಸುಖ ಬರಲಿ ಒಂದೇ, ಆತ್ಮಜ್ಞಾನ ನಂದು ಮುಖ್ಯವಾದಂಥ ಗುರಿ, ನಾ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅದ್ರ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಪರಮಾತ್ಮನನ್ನು ಯಾರು ಭಜಿಸ್ತಾರೋ ಅವ್ರಿಗೇನು ಹೇಳ್ತಾರೆ, ಜಿಜ್ಞಾಸು ಅಂತ ಹೇಳ್ತಾರೆ ಅವ್ರಿಗೆ. ಈಗ ಜಿಜ್ಞಾಸು ಅಂತ ಹೇಳ್ಕೊಳ್ತಾರೆ. ಮತ್ತು ಯಾವ ರೀತಿ ಅಂತಂದ್ರೆ, ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿರುವ ಸ್ತ್ರೀ, ಪುತ್ರ, ಧನಾದಿ ಭೋಗಗಳನ್ನು ಅರ್ಥವೆಂದು ಹೇಳಿಸ್ಕೊಳ್ತದೆ. ಅಂದರೆ ಅರ್ಥಾರ್ಥಿ ಅಂದರೆ ಇಲ್ಲಿ ಇಹಲೋಕದಲ್ಲಿ ಅಂದರೆ ಇಲ್ಲಿ, ಪರಲೋಕ ಅಂದ್ರೆ ಮುಂದಿಂದು,
ಸ್ತ್ರೀ ಪುತ್ರ ಧನ ಇವೇನು ಭೋಗಗಳದಾವ ಇವೆಲ್ಲ ಅರ್ಥ ಅಂತ ಹೇಳಿಸ್ಕೊಳ್ತಾವೆ. ಇವುಗಳ ಪ್ರಾಪ್ತಿ ಸಲುವಾಗಿ ಇವೆಲ್ಲ ನನಗೆ ಸಿಗಬೇಕು. ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಧನ ಕನಕ ಆಗಿರ್ಬೋದು, ಇವೆಲ್ಲ ನನಗೆ ಬೇಕಪ್ಪ, ಇವನ್ನ ಪ್ರಾಪ್ತಿ ಆಗ್ಬೇಕು ನನಗಂತ ಪರಮಾತ್ಮನನ್ನು ಯಾರು ಭಜಿಸ್ತಾರ, ಯಾರು ಸ್ಮರಣೆ ಮಾಡ್ತಾರ, ಈ ಭಾವ ಇಟ್ಕೊಂಡು ಅವ್ರಿಗೇನು ಹೇಳ್ತಾರಂದ್ರೆ ಅರ್ಥಾರ್ಥಿ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಯಾವ ರೀತಿ ಅಂತಂದ್ರೆ ಈಗ ಇವರೆಲ್ಲರೂ ಏನು ಅನ್ಸ್ಕೊಳ್ತದಪ್ಪ ಅಂದ್ರೆ ಸಕಾಮ ಭಕ್ತರು. ಅಂದ್ರೆ ಒಂದಲ್ದು ಒಂದು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಇಲ್ಲಿ ಕೇಳ್ಕೊಳ್ಳುವಂಥದ್ದು. ಇವು ತಮಗೇನು ಇಚ್ಛೆ ಬರ್ತದ, ಇಚ್ಛೆ ಬೇಡಿದಂಥದ್ದು ಸಿಕ್ಕಿಬಿಡ್ತದ, ಅವಾಗ ಪರಮಾತ್ಮನ ಬಸ್ಸೋದು ಬಿಟ್ಬಿಡ್ತಾರೆ ಇವು 3 ಜನ. ಏನು ಮಾಡ್ತಾರೆ, ಈ ಏನು ತಮಗೇನು ಇಷ್ಟ, ಇದೆಲ್ಲ ಬೇಕಪ್ಪ, ಅದು ಬೇಕು, ಇದು ಬೇಕು ಅಂತೇನು ಅಂದ್ಕೊಂಡಿರ್ತಾರೆ, ಅದು ಸಿಕ್ಕ ತಕ್ಷಣವೇ ಪರಮಾತ್ಮನ ಮುಗಿದ್ಬಿಡ್ತು, ಅದನ್ನು ನೆನೆಸೋಕ್ಕೆ ಹೋಗಂಗಿಲ್ಲ. ಇನ್ನು 4ನೇ ಆದಂಥವ್ರು ಯಾರಪ್ಪ ಅಂತಂದ್ರೆ ಜ್ಞಾನಿ. ಇಲ್ಲಿ ಭಕ್ತನು ಮಾತ್ರ ನನ್ನನ್ನು ಜ್ಞಾನವಾದಂಥ ಭಕ್ತನು ಮಾತ್ರ ನನ್ನನ್ನು ಯಾವ ಕಾಲದಲ್ಲಿಯೂ ಬಿಡುವುದಿಲ್ಲ. ಅಂದರೆ ಸದಾ ಕಾಲದಲ್ಲಿ ಆತನ ಸ್ಮರಣೆ ಮಾಡ್ತಾನೆ. ಅಂದರೆ ನಾನೇ ಸರ್ವತ್ರದಲ್ಲಿ ವಾಸವಾಗಿದ್ದೇನೆ, ನಾನೇ ತನ್ನಾತ್ಮನೆಂದು ಅಭೇದ ಚಿಂತನೆಯಿಂದ ಸದಾ ತನ್ನನ್ನೇ ಭಜಿಸುತ್ತಾನೆ. ಅಂದರೆ ಏನು ಹೇಳ್ತಾರ, ಪರಮಾತ್ಮ ಎಲ್ಲ ಕಡೆ ಇದ್ದಾನ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ನನ್ನ ಬಿಟ್ಟು ದೇವರಿಲ್ಲ, ದೇವ್ರು ಎಲ್ಲ ಕಡೆ ತುಂಬಿದಾನ, ಆತನ ಸದಾ ಚಿಂತನೆ ಅಂತ ಪರಮಾತ್ಮ ನನ್ನಲ್ಲಿ ಇದ್ದಾನ, ಹೊರಗಡೆಯೂ ಇದ್ದಾನ, ಎಲ್ಲ ಕಡೆ ಕಾಣ್ತಾ ಇದ್ದಾನ ಪರಮಾತ್ಮ ಅಂತ ಸದಾ ಚಿಂತನೆಯಿಂದ ನನ್ನನ್ನು ಯಾರು ಭಜಿಸ್ತಾರ ಆತ ಏಕ ಭಕ್ತಿ ಉಳ್ಳವನಾಗಿದ್ದಾನೆ. ಅಂದ್ರೆ ಆತ ಒಂದೇ ಭಕ್ತಿ ಮಾಡ್ತಾನೆ, ಎಲ್ಲ ಕಂಡ್ರೆ ಪರಮಾತ್ಮನೇ ಅಂತ ತಿಳ್ಕೊಳ್ತಾನ. ಆದ್ದರಿಂದ ಆತಗ ಜ್ಞಾನಿಯಲ್ಲಿ ನಾನಿದ್ದೇನೆ ಅಂದ್ರೆ ಅಂತಹ ಜ್ಞಾನವಂತರಲ್ಲಿ ನಾನಿದ್ದೀನಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಸರ್ವತ್ರ ನನ್ನನ್ನೇ ಕಾಣ್ತಾರ, ಅವನು ಅಲ್ಲಿ ಬೇರೆ ಅದ, ಇಲ್ಲಿ ಬೇರೆ ಅದ ಅಂತ ಹೋಗಂಗಿಲ್ಲ. ಅದಕ್ಕೆ ಅವನೊಬ್ಬನೇ ನಿಷ್ಕಾಮ ಭಕ್ತ. ಯಾಕಂದ್ರೆ ಯಾವ ರೀತಿ ಬಂಗಾರ ಬಿಟ್ಟು ಆಭರಣ ಅದಾವೇನ, ಬಂಗಾರದಿಂದನೇ ಆಭರಣ ಅದಾವ. ಮಣ್ಣು ಬಿಟ್ಟು ಮಡಿಕೆ ಅದೇನು, ಮಣ್ಣಿನಿಂದನೇ ಮಡಿಕೆ ಆಗ್ಯದ. ಅದೇ ರೀತಿ ದೇವರು ಕೂಡ ನಿನ್ನ ಬಿಟ್ಟು ದೇವರು ಇಲ್ಲ. ಅದಕ್ಕೆ ಆ ರೀತಿ ತಿಳ್ಕೊಂಡಂಥ ಜ್ಞಾನಿಯಲ್ಲಿ ನಾನಿದ್ದೇನೆ. ಅವನೊಬ್ಬನೇ ನಿಷ್ಕಾಮ ಭಕ್ತನು. ಜ್ಞಾನಿ ಒಬ್ಬನೇ ನನಗೆ ಪರಮ ಪ್ರೇಮಕ್ಕೆ ಪಾತ್ರನಾಗಿದ್ದಾನೆ ಅಂತ ಹೇಳಿದ್ದಾರೆ. ಯಾರು? ಪರಮಾತ್ಮನೇ ಹೇಳಿದಾನ. ಆತ ಅಂದ್ರೆ ಭಾಳ ನನಗೆ ಇದು ನೋಡಪ್ಪ ಜ್ಞಾನಿ ಅಂದ್ರೆ. ಅದಕ್ಕೆ ಇಲ್ಲಿ ದೇವಿ ಪುರಾಣದ ಕೂಡ ದೇವಿ ಹೇಳ್ತಾಳೆ, ನನ್ನನ್ನು ಯಾರು ಭಜಿಸ್ತಾರ ನಡೆದ್ರೆ ಮಣ್ಣಾಗ್ತಾರ ಅನ್ನುವಂಥ ರೀತಿಯಲ್ಲಿ ನನ್ನನ್ನು ಅವರನ್ನು ಎತ್ತಿಕೊಳ್ತೀನಿ. ಅಂದರೆ ನಾನು ಬೇರೆ ಆ ದೇವಿ ಬೇರೆ ಅಂದವನಿಗೆ ಅಧಮ ಅಂತ ಹೇಳ್ತಾಳೆ ಆಕೆ. ಯಾರು ನಾನೇ ಬೇರೆ ಆ ದೇವಿನೇ ಬೇರೆ, ನಾನು ಬೇರೆ ಅಲ್ಲ ದೇವಿ ಬೇರೆ ಅಲ್ಲ ಅಂದವನಿಗೆ ಎತ್ತಿ ಆಡಿಸ್ತೀನಿ ಅಂತ ಹೇಳ್ತಾಳೆ ಆಕೆ. ನಾನೇ ಬೇರೆ ಆ ದೇವಿನೇ ಬೇರೆ ಅಂತ ಯಾರಂತಾರೆ ಅವರು? ಅಧಮರಲ್ಲಿ ಅಧಮರು ಅವರು. ಅದಕ್ಕೆ ಅಲ್ಲ ಅದೇ ಯಾಕಂತಂದ್ರೆ ಇಲ್ಲಿ ಬೇರೆ ಬೇರೆ ಭೇದ ಭಾವದಿಂದ ನೋಡಿದಕ್ಕೆ ಆಕಿ ಅಲ್ಲಿ ಹೇಳ್ತಾಳೆ, ಅಭೇದ ರೀತಿಯಿಂದ ನೋಡುವಂಥದ್ದು ಖುಷಿ ಪಡ್ತಾಳೆ. ಯಾಕಂತಂದ್ರೆ ಇಲ್ಲಿ ಯಾರ ಮಧ್ಯೆ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಧ್ಯೆ ಹೇಳ್ತಾಳೆ ಆಕಿ. ಯಾಕಂದ್ರೆ ಅವ್ರು ಬೇರೆ ಇವ್ರು ಬೇರೆ ಅಂತಂದ್ರೆ ಅದು ಅಲ್ಲ, ಎಲ್ಲ ಒಂದೇನೆ. ಅದು ಕೂಡ ಹೇಳ್ತಾಳೆ ಆಕಿ. ಒಂದದ್ರಲ್ಲಿ ಹೇಳಿದಾಳೆ, ನಾನು ಬೇರೆ ನೀನು ಬೇರೆ ಅಂತ ಅನ್ನುವಂಥ ಭೇದ ಭಾವ ಮಾಡಿದವರಿಗೆ ಅವರಿಗೆ ಅಧಮ್ರಂತೂ ಕೂಡ ಹೇಳಿದಾಳೆ ಆಕೆ. ಹಂಗಾಗಿ ಎಲ್ಲ ರೂಪನೂ ನಾನೇ, ಎಲ್ಲ ರೂಪನೂ ನಾನೇ ಇದ್ದೀನಿ. ಈ ರೀತಿಯಿಂದ ತಿಳ್ಕೊಂಡತ್ತ ಯಾರಪ್ಪ ಅಂದ್ರೆ ಜ್ಞಾನಿ. ಅದಕ್ಕೆ ಗೌತಮ್ ಬುದ್ಧ ಅವರೆಲ್ಲ ಏನು ನೋಡಿದ್ರಪ್ಪ ಅಂದ್ರೆ, ಅಂಗುಲಿ ಮಹಾರಾಜ ಏನದಾನ, ಒಬ್ಬ ಶತ್ರು, ಅವನು ಕಳ್ಳ. ಆ ಕಳ್ಳನಲ್ಲಿ ಕೂಡ ತನ್ನನ್ನೇ ಕಂಡ್ರು ಅವರು ಗೌತಮ್ ಬುದ್ಧ. ಅದಕ್ಕೆ ಪರಿವರ್ತನೆ ಆಯಿತು. ಒಬ್ಬ ಜ್ಞಾನಿ ಎಂಥ ಒಂದು ಮನಸ್ಥಿತಿಗಳನ್ನು ಕೂಡ ಪರಿವರ್ತನೆ ಮಾಡೋವಂಥ ಶಕ್ತಿ ಇರ್ತದೆ.
ಯಾಕೆ ಇರ್ತದೆ ಅಂತಂದ್ರೆ ಆತ ತನ್ನ ತನ್ನ ಸ್ವರೂಪವನ್ನೇ ಕಾಣ್ತಿರ್ತಾನೆ ಎಲ್ಲ ಕಡೆ. ಹಾಗಾಗಿ ಅಂತಹ ಜ್ಞಾನಿ ಒಬ್ಬನೇ ನಿಷ್ಕಾಮ ಭಕ್ತಿಯಿಂದ ಕೂಡಿದಂಥವನು, ಅಂಥವನು ನನ್ನ ಪ್ರೇಮಕ್ಕೆ ಪಾತ್ರನಾದಂಥವನು ಅಂತ ಪರಮಾತ್ಮ ಹೇಳಿದಾನೆ. ಹಾಗಾಗಿ ಭಕ್ತಿಯಲ್ಲಿ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗಂಡು ಸಮತ್ವದಿಂದಿರೇ ಭಕ್ತಿ ಅಂತ ಹೇಳ್ತಾರೆ ಅವರು. ಅದನ್ನೇ ಪರಮಾನುಭವ ಇದರಲ್ಲಿ ಹೇಳ್ತಾರೆ. ಯಾಕಂದ್ರೆ ನಿಜಗೊಂಡ್ರು ಭಾಳ ಚಂದ ಹೇಳ್ತಾರೆ ಇದನ್ನು. ನಿಜಗೊಂಡ್ರು ಯಾವ ರೀತಿ ಅಂತಂದ್ರೆ ಸಕಲ ಏನು ಇದು ರೂಪ ಪ್ರಪಂಚ ಏನು ಕಾಣಿಸ್ತದೆ ನಾಮರೂಪದಿಂದ ಕಾಣಿಸ್ತದ, ಈ ನಾಮರೂಪ ತೆಗೆದಾಗ ಅಸ್ಥಿ ಭಾತಿ ಪ್ರಿಯದಿಂದ ನೋಡಿದಾಗ ಇಲ್ಲಿ ಆತ್ಮಾನುಸಂಧಾನವನ್ನು ಮಾಡ್ತಿರುವುದೇ ಭಕ್ತಿ ಅಂತ ಹೇಳ್ತಾರೆ. ಇದು ದೊಡ್ಡ ಭಕ್ತಿ. ಇದು ಜಗತ್ತಿನಲ್ಲಿ ಯಾವುದಪ್ಪ ಅಂತಂದ್ರೆ 5 ರೀತಿಯಿಂದ ಕೂಡಿದ, 5 ಅಂಶಗಳಿಂದ ಕೂಡಿದ ನಾಮ ರೂಪ ಅಸ್ಥಿ ಭಾತಿ ಪ್ರಿಯ. ಈಗ ನಾವು ಜಗತ್ತಿನೊಳಗೆ ಪರಮಾತ್ಮನ ಕಾಣಬೇಕಾಗಿದೆ ಅಂದರೆ ನಾಮನ್ ತೆಗಿಬೇಕು, ರೂಪನ್ ತೆಗಿಬೇಕು. ಅವಾಗ ಏನು ಉಳಿತದೆ? ಅಸ್ಥಿ ಭಾತಿ ಪ್ರಿಯ. ಈ 3ರಿಂದ ಭಗವಂತನ ನೋಡೋಕೆ ಸಾಧ್ಯ ಆಗ್ತದ ಜಗತ್ತಿನೊಳಗೆ ಅಂತ ಈ ರೀತಿ ಹೇಳ್ತಾರೆ ಅವರು. ಇದನ್ನು ಅನುಸಂಧಾನ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಹೇಳ್ತಾರೆ. ಯಾವ ರೀತಿ ಗುರುಶಂಭು ಈಗ ಮತ್ತೊಂದು ನುಡಿಯಲ್ಲಿ ಹೇಳ್ತಾರೆ ಅವರು, ವರಭಕ್ತಿಗಿಂತಲೂ ಶ್ರೇಷ್ಠವಾದಂಥ ಸದಾಚಾರ ಒಂದೂ ಇಲ್ಲ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಇದನ್ನೆಲ್ಲ ಈ ಭಕ್ತಿಯಿಂದ ಯಾರು ಸಾಧನೆ ಮಾಡ್ತಾರೆ ಅವ್ರು ಮಾತ್ರ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಕೊನೆ ನುಡಿಯಲ್ಲಿ ಗುರುಶಂಭುಲಿಂಗದಿಂ ಪರದೈಮ ಮುಂಟೆ ಅಂತ ಹೇಳ್ತಾರೆ. ಯಾವ ರೀತಿಯಪ್ಪ ಅಂತಂದ್ರೆ ಶಮ್ ಅಂದ್ರೆ ಸುಖವನ್ನು ಉಂಟು ಮಾಡುವಂಥದ್ದು, ಭೂ ಅಂದರೆ ಉಂಟು ಮಾಡುವಂಥದ್ದು, ಶಮ್ ಅಂದರೆ ಸುಖ, ಭೂ ಅಂದರೆ ಉಂಟು ಮಾಡುವಂಥದ್ದು, ಸುಖವನ್ನು ಉಂಟು ಮಾಡುವಂಥದ್ದು ಅಂದ್ರೆ ಗುರುಶಂಭುಲಿಂಗದಿಂ ಅಂಥ ಒಂದು ಗುರುಶಂಭುಲಿಂಗದಿಂದ ಪರದೈಮ ಮುಂಟೆ ಬೇರೆ ಏನಾದರೂ ದೇವ್ರ ಆಯಿತೇನಪ್ಪ ಅಂತಂದ್ರೆ ಇಲ್ಲ. ಯಾಕಂದ್ರೆ ಜನನ ಮರಣಾದಿರಹಿತನಾದಂಥ ಪರಮಾತ್ಮ ಗುರುಶಂಭುಲಿಂಗ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಇಲ್ಲಿ ನಾವು ಯಾಕೆ ದುಃಖಕ್ಕೊಳಗಾಗಿದ್ದೀವಿ ಅಂತಂದ್ರೆ ದೇವ್ರು ಬೇರೆ, ನಾನು ಬೇರೆ. ಅದಕ್ಕೆ ಕಲ್ಲು ದೇವರ ನಂಬಿ ನೀ ಕೆಡವಿಯಲ್ಲೋ, ಬಲ್ಲಿದ ಗುರುವಿನ ನೀ ಪಡೆಯಲಿಲ್ಲ. ಯಾಕಂದ್ರೆ ಬರೇ ಕಲ್ಲು ದೇವರಿಗೆ ಬೇಡ್ಕೊಳ್ಳೋದ್ರಾಗ ಸಾಕಾಗೋಯ್ತಪ್ಪ ನಿನ್ನ ಜನ್ಮ, ಅದ್ರಾಗ ಹೋಯ್ತು. ನಿಜವಾದ ಪರಮಾತ್ಮನ ತೋರಿಸಿಕೊಡುವಂಥ ಗುರುವನ್ನು ಬಿಟ್ಬಿಟ್ಟಪ್ಪ. ಬರೇ ಕಲ್ಲು ದೇವರಿಗೆ ನೀನು ಬೇಡ್ಕೊಂಡು ಬಗ್ಗಿ ತಾತರು ಹೇಳ್ತಿದ್ರು, ಅದೇನು ತಲೆ ಬಗ್ಗಿಸಿ ಕುಂಡಿ ಕಾಣಿಸ್ಕೊಂತ ಬೀಳ್ತಿದ್ದೆ ದೇವ್ರಿಗೆ ಅಂತಿದ್ರು ಅವರು. ಮಂದಿ ಕುಂಡಿ ಕಾಣಿಸ್ಕೊಂತ ಬೀಳ್ತಿದೆ. ವಿಚಾರ ಮಾಡಪ್ಪ, ನೀನು ಯಾರು? ಬರೀ ಹೋಗೋದು ಉದ್ದಕ್ಕೆ ಬೀಳ್ತಿದೆ. ಅವ್ರು ಮುಸ್ಲಿಮ್ರಿಗೆ ನೋಡಿ ಕಲೀರಿ, ಅವು ಎಲ್ಲ ಗುಡಿಗಳಿರ್ತಾವಲ್ಲ ಒಂದು ಸ್ವಲ್ಪ ನಮಸ್ಕಾರ ಮಾಡ್ತಾರೆ ನೋಡ್ರಿ ಅವ್ರು ಅಂತಿದ್ರು ಅವರು. ಯಾಕಂತಾರಪ್ಪ? ಮಾಡಬಾರ್ದೇನ್ರಿ ದೇವ್ರಿಗೆ ಬೇಡ್ಕೊಬಾರ್ದೇನ್ರಿ? ಬೇಡ್ಕೋಬೇಕು. ಆದರೆ ಮೊದಲು ತಿಳ್ಕೊ, ಶಿವಯ್ಯ ಅಂದರೆ ಏನು, ಜಗತ್ತಂದ್ರೇನು, ಪರಮಾತ್ಮ ಅಂದರೆ ಏನು ಅಂತ ತಿಳ್ಕೊಂಡಾಗ ಗೊತ್ತಾಗ್ತದೆ. ನೀನು ತಿಳಿಯೋದು ಕೆಲಸನೇ ಮಾಡಿಲ್ಲ ಅಂದರೆ ಮತ್ತೆ ನೀನು ಹಂಗನೇ ಅಲ್ಲಿ ಇಲ್ಲಿ ಅಂತ ಹಂಗೆ ಬೀಳ್ಕೊಂತ ಅಡ್ಡ ಬೀಳ್ಕೊಂತ ಇಡೀ ಜೀವನ ಸವಿಸಿಬಿಡ್ತಿದ್ದಿ. ಅದಕ್ಕಂತ ಪರಮಾತ್ಮ ಕಾಣಬೇಕಾಗಿತ್ತಂತಂದ್ರೆ ಯಾರಿಗೆ ನೀನು ಶರಣಾಗತನಾಗಬೇಕು? ಸದ್ಗುರುವಿಗೆ ಶರಣಾಗತನಾಗಬೇಕಾಗ್ತದಪ್ಪ. ಯಾಕಂತಂದ್ರೆ ಸದ್ಗುರು ಅಂದರೆ ಯಾರು? ಇಲ್ಲಿ ಪರಮಾತ್ಮ, ಶಂಭುಲಿಂಗ ಮತ್ತು ಗುರು ಎಲ್ಲ ಒಂದೇ. ಯಾಕಂತಂದರೆ ಇಷ್ಟು ಒಂದು ಶಂಭುಲಿಂಗನಕ್ಕಿಂತ ಶ್ರೇಷ್ಠವಾದಂಥ ದೇವತೆ ಆದೇನಪ್ಪ ಅಂತಂದ್ರೆ ಇಲ್ಲವೇ ಇಲ್ಲ. ಮತ್ತು ಈಗ ಕೆಲವರು ಹೇಳ್ತಾರೆ ನಾನಾ ರೀತಿಯಿಂದ, ಇಲ್ಲಿ ಮತವಾದಿಗಳು ದೇವರಿಲ್ಲ ಅಂತ ಹೇಳ್ತಾರೆ, ದೇವರು ಶೂನ್ಯದಿಂದ ಕೂಡ್ಯದಂತ ಹೇಳ್ತಾರೆ. ಸಾಂಖ್ಯರು, ಆಮೇಲೆ ಪೂರ್ವ ಮೀಮಾಂಸಕರು, ನೈಯಾಯಿಕರು, ಪತಂಜಲಿದವರು ಇವರೆಲ್ಲ ಒಂದೊಂದು ರೀತಿಯಲ್ಲಿ ಕೆಲವರು ನಾನಾ ರೀತಿಯಿಂದ ಹೇಳ್ತಾರೆ. ಆದರೂ ಕೂಡ ಇರುವಂಥದ್ದು ಒಂದೇ. ಯಾರೇ ಆದರೂ ಕೂಡ ಇಲ್ಲಿ ಹೇಳ್ತಾರೆ ಭಗವಂತ ಇರುವಂಥದ್ದು ಒಂದೇ. ಅವರವರ ಒಂದು ಭಾವದಲ್ಲಿ ಹೇಳ್ತಾರೆ ವಿನಃ. ಈಗ ಸೂರ್ಯ ಬರ್ತಾನೆ, ಮೇಲ್ಗಡೆಯಿಂದ ಬರ್ತಾನಂದ್ರೂ ಕೂಡ ಸೂರ್ಯ ಬರದೇ ಇದ್ದರೆ ಎಲ್ಲಿ ಯಾವ ಒಂದು ಸೃಷ್ಟಿ ಕೆಲಸಗಳು ನಡೆಯೋಂಗಿಲ್ಲ. ಆದರೂ ಕೂಡ ಬೆಳಗ್ಗೆ ಬಂದು ಎಲ್ಲ ಕಡೆನೂ ಆತನ ಒಂದು ಕಿರಣಗಳ ಪ್ರಭಾವ ಬೀರ್ತದೆ.
ಅಲ್ಲದ ಇಲ್ಲಿಲ್ಲ ಸೂರ್ಯ ಅಲ್ಲದ ಅನ್ನೋಕ್ಕಾಗಂಗಿಲ್ಲ, ಅಲ್ಲದನ ಅಂತಂದರೆ ಇಲ್ಲಿ ಅನ್ನೋಕ್ಕಾಗಂಗಿಲ್ಲ. ಅದೇ ರೀತಿ ಕೂಡ ಇಲ್ಲಿ ಪರಮಾತ್ಮ ಕೂಡ ಎಲ್ಲ ಕಡೆ ತುಂಬಿದಾನ. ಆದರೆ ಪರಮಾತ್ಮ ಪೂರ್ಣ ಭಾವದಿಂದ ಅದಾನ, ಪರಿಚ್ಛಿನ್ನ ಅಲ್ಲ. ಇಷ್ಟೇ ಅದನ ಅಷ್ಟೇ ಅದನ ಅಂತ ಇಲ್ಲ. ಯಾಕಂತಂದ್ರೆ ಈ ಒಂದು ದೇವರನ್ನು ದೇವರಾಗಿರ್ಬೋದು, ಏನೇ ಆಗಿರ್ಬೋದು, ಪರಿಚ್ಛಿನ್ನ. ಒಂದು ದೇವಸ್ಥಾನದಾಗ ಒಂದು ಈಶ್ವರನ ಇಟ್ಟಿರ್ತಾರೆ, ಪರಮಾತ್ಮನ ಇಟ್ಟಿರ್ತಾರೆ, ಇಟ್ಟು ಮತ್ತು ಯಾವುದೋ ಒಂದು ದೇವ್ರನ್ನ ಇಟ್ಟಿರ್ತಾರೆ, ಅಲಂಕಾರ ಮಾಡ್ತಾರೆ, ಎಲ್ಲ ಪೂಜೆ ಪುರಸ್ಕಾರ ಮಾಡ್ತಾರೆ, ಮತ್ತು ಬಾಗಿಲು ಹಾಕ್ಕೊಂಡು ಹೊರಗೆ ಬರ್ತಾರೆ. ಯಾಕಂದ್ರೆ ಯಾರನ್ನ ಕಳ್ತನ ಮಾಡ್ತಾರೆ ಕೊಳ್ಳಾಗ ಹಾಕಿದ್ದು. ಮತ್ತು ದೇವರು ಕಳ್ತನ ಮಾಡಿದ, ಯಾಕಂದ್ರೆ ದೇವ್ರು ಒಂದೇ ಕಡೆ ಅದಾನೇನು ಅಂದ್ರೆ ಅಲ್ಲ. ಏಕದೇವೋ ಸರ್ವಭೂತೇಶು ಗೂಢ. ಒಬ್ಬ ದೇವರು ಹೆಂಗದಾನಪ್ಪ ಅಂದ್ರೆ ಸರ್ವ ಕಡೆನೂ ತುಂಬಿದಾನ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಗುರು ಶಂಭುಲಿಂಗನಕ್ಕಿಂತಲೂ ಶ್ರೇಷ್ಠವಾದಂಥ ದೇವರು ಇಲ್ಲವೇ ಇಲ್ಲ. ಆತ ಪರಿಪೂರ್ಣವಾಗಿದ್ದಾನ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿದ್ದಾನ. ಅಂಥ ಸ್ವಸ್ವರೂಪದ ಜ್ಞಾನವು ಎಲ್ಲಿ ಆಗ್ತದಪ್ಪ ಅಂತ ಪರಮಾತ್ಮನ ನಾವು ಎಲ್ಲಿ ಕಾಣೋಕ್ಕೆ ಸಾಧ್ಯ ಅದಪ್ಪ ಅಂತಂದರೆ ಅದು ನಿನ್ನ ಅಂತಃಕರಣದಲ್ಲೇ ಆಗ್ತದ. ಅಂತಃಕರಣ ಹೆಂಗಿರ್ಬೇಕಪ್ಪ ಅಂದರೆ ಅದು ಶುದ್ಧದಿಂದ ಕೂಡಿರ್ಬೇಕಾಗ್ತದ. ಆದರೆ ಮಲಿನ ಅಂತಃಕರಣದಲ್ಲಿ ಆಗಂಗಿಲ್ಲ. ಯಾಕಂದರೆ ಎಲ್ಲ ಕಡೆ ಪರಮಾತ್ಮ ಅದಾನಲ್ರಿ, ಅದು ಒಬ್ಬೊಬ್ರಿಗೆ ಕಾಣ್ತಾನೆ, ಒಬ್ಬೊಬ್ರಿಗೆ ಕಾಣಂಗಿಲ್ಲ. ಜ್ಞಾನಿಗಳಿಗೆ ಕಾಣ್ತಾನಂತ ನಮಗೆ ಯಾಕೆ ಕಾಣವಲ್ರಿ ಅಂತಂದ್ರೆ ಅದಕ್ಕೂ ಭಾಳ ಇದಾವ. ಯಾಕಂತಂದ್ರೆ ಇಲ್ಲಿ ಶುದ್ಧವಾದ ಅಂತಃಕರಣದಲ್ಲಿ ಮಾತ್ರ ಪ್ರತಿಬಿಂಬ ತೋರ್ತದೆ. ಈಗ ಸೂರ್ಯನ ಬೆಳಕು ಎಲ್ಲ ಕಡೆ ಆದಂತಂದ್ರೆ ಅದು ದರ್ಪಣ ಅನ್ನುವಂಥದ್ದು ಕನ್ನಡಿ ಇರ್ತದೆ. ಆ ಕನ್ನಡಿ ಒಳಗೆ ಹಿಂಗೆ ಸೂರ್ಯನ ಒಂದು ಇದಕ್ಕೆ ಹಿಡೀಲಿ, ಅದಕ್ಕೆ ಕೆಳಗಿಡ ಕಾಗದ ಬೆಂಕಿ ಎತ್ತಿ ಬಿಡ್ತದೆ. ಆದರೆ ಸೂರ್ಯ ಅಲ್ಲೇ ಅದಾನ, ಎಲ್ಲ ಕಡೆ ಇಲ್ಲ ಅಂತೀರೇನು? ಇಲ್ಲ, ಅಲ್ಲಿ ವಿಶಿಷ್ಟವಾದಂಥ ಒಂದು ಇದರಲ್ಲಿ ಬೀಳ್ತದೆ ಅದು. ಸೂರ್ಯನ ಕಿರಣ ಅಂದರೆ ಸ್ಪೆಷಲಾಗಿ ಬಿದ್ದಿರ್ತದೆ. ಯಾಕಂದ್ರೆ ಅದೇ ರೀತಿ ಅಂತಃಕರಣ ಅನ್ನುವಂಥದ್ದು ಶುದ್ಧವಾದ ಅಂತಃಕರಣ ಎಲ್ಲಿರ್ತದೆ ಅಲ್ಲಿ ಪರಮಾತ್ಮ ಅದಾನ. ಪರಮಾತ್ಮನ ಒಂದು ಪ್ರತಿಬಿಂಬ ನಾವು ಕಾಣ್ಬೋದು, ಬಿಂಬ ಕಾಣ್ಬೋದು, ಪ್ರತಿಬಿಂಬ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮಲಿನತ್ವವಾದಂಥ ಅಂತಃಕರಣದಲ್ಲಿ ಪರಮಾತ್ಮನ ನೋಡೋಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ಮನುಷ್ಯರು ಯಾವಾಗಲೂ ಶುದ್ಧ ಅಂತಃಕರಣ ಉಳ್ಳವರಾಗಿರಬೇಕು. ಪರಮಾತ್ಮನ ಇಂಥ ಒಂದು ಶುದ್ಧ ಅಂತಃಕರಣ ಆಗಬೇಕಾಗಿತ್ತು ಅಂದ್ರೆ ಯಾರ ಕೃಪೆ ಆಗಬೇಕು? ಪರಮಾತ್ಮನ ಕೃಪೆ ಆಗಬೇಕು. ಪರಮಾತ್ಮನ ಕೃಪೆ ಇಲ್ಲಿ ಏನು ಮಾಡ್ತದೆ ನಿನಗೆ ಅಂತಂದ್ರೆ, ಪರಮಾತ್ಮನ ಕೃಪೆ ಅಂತಃಕರಣದ ದೋಷವನ್ನು ನಿವೃತ್ತಿ ಮಾಡ್ತದೆ. ಆತನ ಕೃಪೆ ಆಗದೇ ಇದ್ರೆ ಅಂತಃಕರಣ ನಿವೃತ್ತಿ ದೋಷ ಆಗಂಗಿಲ್ಲ, ದೋಷ ನಿವೃತ್ತಿ ಆಗಂಗಿಲ್ಲ. ಆದ್ದರಿಂದ ನಿಜಗುಣರು ತ್ರೀಕರಣಗಳ ದೋಷವಿದ್ದರೆ ಪರಮಾತ್ಮ ಒಲಿಯೋದೇ. ಯಾಕಂತಂದ್ರೆ ದೋಷ ಇತ್ತಂದ್ರೆ ಒಲೆಯಂಗಿಲ್ಲ. ಅಂತಹ ಒಂದು ದೋಷ ಇದ್ದಾಗ ಮಾತ್ರ, ದೋಷ ಇದ್ದರೆ ಒಲೆಯಂಗಿಲ್ಲ ಪರಮಾತ್ಮ. ದೋಷವನ್ನು ನಿವೃತ್ತಿ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಪರಮಾತ್ಮ ಅಲ್ಲಿ ಅದಾನ ಇಲ್ಲಿ ಅದಾನ ಅಂತ ಹುಡ್ಕೊತ ಹೋಗೋಂಥದ್ದಲ್ಲ. ಪರಮಾತ್ಮ ಅಂದ್ರೆ ನಿನ್ನೊಳಗೆ ಅದಾನ ಅಂತ ಪರಮಾತ್ಮನ ಬಿಟ್ಟು ಬೇರೆ ದೈವ ಎಲ್ಲಿ ನೋಡೋಕೆ ಹೋಗ್ತೀಯಪ್ಪ? ಎಲ್ಲ ದೇವತೆಗಳು ಇದ್ದಾರಂದ್ರೆ ಪರಮಾತ್ಮನ ಒಂದು ಆಧಾರದ ಮೇಲೆ ಅದಾರ. ಎಲ್ಲ ಈ ಜಗತ್ತು ಯಾರ ಆಧಾರದ ಮೇಲೆ ಅದ? ಪರಮಾತ್ಮನ ಆಧಾರದ ಮೇಲೆ ಅದ. ಅದಕ್ಕೆ ಹೇಳ್ತಾರ, ಬೆಳೆ ನಿಮ್ಮದಲ್ಲ, ಸುತ್ತಿ ಸುಳಿಯುವ ಗಾಳಿ ನಿಮ್ಮದಲ್ಲ, ನಿಮ್ಮ ಒಂದು ಏನು ಅದೆಲ್ಲ ಬೆಳೆಯನ್ನು ತಿಂದಂಥ ಕುನ್ನಿಗಳಿಗೆ ಏನಂಬ ರಾಮನಾಥ ಅಂತ ಹೇಳ್ತಾರೆ. ನಿಮ್ಮ ದಾನವನ್ನು ಉಂಡ. ಬೆಳೆ ನಿಮ್ಮ ದಾನ, ಮಳೆ ನಿಮ್ಮ ದಾನ, ಸುತ್ತಿ ಸುಳಿಯುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯವನ್ನು ಹೊಗಳುವ ಕುನ್ನಿಗಳಿಗೆ ಏನೆಂಬ ರಾಮನಾಥ ಅಂತ ಹೇಳ್ತಾರೆ. ಯಾಕಂದ್ರೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿಯುವ ಗಾಳಿ ನಿಮ್ಮ ದಾನ. ಪರಮಾತ್ಮ ಎಲ್ಲ ಏನು ಕಡಿಮೆ ಮಾಡಿದಾನಪ್ಪ? ಎಲ್ಲಕ್ಕೂ ಕಾರಣವಾಗಿರುವಂಥವನು ಪರಮಾತ್ಮ. ಎಲ್ಲವನ್ನ ನಿನಗೆ ಮಾಡಿಬಿಟ್ಟಿದ್ದಾನ. ಎಷ್ಟು ಚಿಂತೆ ಮಾಡ್ತಿದ್ದಿ? ಮಕ್ಕಳು ಉಣಲಿಲ್ಲ, ಮಕ್ಕಳು ತಿನ್ನಲಿಲ್ಲ, ಮಕ್ಕಳು. ಯಾಕಂದರೆ ಈ ವಿಷಯಗಳು ದಿನ ಬರ್ತಾವೆ, ದಿನ ಹೇಳ್ತಾರೆ ಜ್ಞಾನಿಗಳು. ಎಂಥ ಒಂದು ಮೋಹಪ್ಪ! ಪರಮಾತ್ಮನಿಗೆ ಬರಾಟಿಗೆ ಗಾಳಿ ರೆಡಿ ಮಾಡ್ಯಾನ, ಆಕಾಶ ರೆಡಿ ಮಾಡ್ಯಾನ, ಬಯಲು ಎಲ್ಲ ರೆಡಿ ಮಾಡ್ಯಾನ, ಹೊಟ್ಟಿಗೆ ಕೂಳು ಎಲ್ಲ ರೆಡಿ ಮಾಡ್ಯಾನ. ಮತ್ತು ನೀವು ಹೊಟ್ಟೆಗಿದ್ದಾಗ ಮಲಿ ಹಾಲು ರೆಡಿ ಮಾಡಿಬಿಡ್ತಾನೆ. ನೀವು ಬರಾಟಿಗೆ ಹೊರಗೆ ಬರಾಟಿಗೆ ಮಲಿ ಹಾಲು ಬಂದುಬಿಟ್ಟಿರ್ತಾವೆ. ಎಷ್ಟು ರೆಡಿ ಮಾಡ್ಯಾನಂದ್ರೂ ಕೂಡ ನಾನಿದ್ರೇ ನಡೀತದಂತ ತಿಳ್ಕೊತಿದ್ದೆಲ್ಲ ಮೂರ್ಖ, ನಡುಮೂರ್ಖ. ಯಾವುದೋ ಒಂದು ಇರುವಿ ಕೂಡ ತನ್ನ ಸ್ವತಂತ್ರ ಬದುಕ್ತದೆ. ಅದಕ್ಕೆ ತಾಯಿ ಏನಾರು ಕೂಡಿಸಿಟ್ಟಿರ್ತದ ಅದಕ್ಕೆ. ಯಾಕಂದ್ರೆ ಭೂಮಿ ಮೇಲೆ ಏನು ತಿಂತಾವ ಕಾಳು ಕಡಿ ಎಲ್ಲ ಜನ್ಮಸಿದ್ಧ ಹಕ್ಕು ಎಲ್ಲದಕ್ಕೂ ರೆಡಿ ಮಾಡಿಟ್ಟಾನ ಪರಮಾತ್ಮ. ಯಾರು ಇಲ್ಲಿ ಜಗತ್ತಿನೊಳಗೆ ಯಾರೂ ಇದು ಮಾಡೋಂಗಿಲ್ಲ. ಇಲ್ಲಿ
ಎಲ್ಲರಿಗೂ ರೆಡಿ ಮಾಡಿಬಿಟ್ಟಾನ. ಆದ್ರೆ ನಾ ಮಾಡೀನಿ ಅಂತ ಅನ್ನುವಂಥದ್ದು ಮನುಷ್ಯ ಮಾತ್ರ. ಉಳಿದ ಪ್ರಾಣಿಗಳು ಭಾಳ ನಿರಾಳಾಗಿರ್ತಾವೆ. ಯಾವುದಕ್ಕಾರ ಅವು ಏನಾರ ಚಿಂತೆ ಮಾಡ್ತಾವನು. ನಾ ಇವತ್ತು ಜೋಳ ಕೂಡಿಡಲಿಲ್ಲ, ಇವತ್ತು ಕಣಿಕೆ ಕೂಡಿಡಲಿಲ್ಲ ಅಂತ ಎತ್ತುಗಳು ದನಗಳು ಏನಾರು ಚಿಂತೆ ಮಾಡ್ತಾವನು. ಏನಿಲ್ಲ, ಏನಿರ್ತದ ಅದು ಉಣ್ತಾವ, ತಿಂತಾವ. ಯಾವುದನ್ನ ಮಕ್ಕಳು ಮರಿಗಳು ಅಂತಾವ. ಅದಕ್ಕೆ ಮನುಷ್ಯನಕ್ಕಿಂತ ಕೆಟ್ಟವನಿಲ್ಲಿ ಯಾರಿಲ್ಲ. ಗೋಮುಖ ವ್ಯಾಘ್ರ ಅಂತ. ನೀನು ವ್ಯಾಘ್ರ ಇದ್ದಂಗೆ ಇದೆಯಪ್ಪ. ನಿನಗೇನು ಮುಖ ನೋಡಿದ್ರೆ ಭಾಳ ಮುದ್ದು ಬರಂಗಿದೆ, ಮನುಷ್ಯನ ಆಕಾರ ಪಡ್ಕೊಂಡಿದ್ದು. ಒಳಗೆ ನೋಡಿದ್ರೆ ಗುಣಗಳು ಪಶುಗಳಿಗಿಂತ ಕಡಿಮೆ ಅದಂತ ಹೇಳ್ತಾರೆ ಅವರು. ಪ್ರಾಣಿ ಪಕ್ಷಿಗಳು ವ್ಯಾಘ್ರಕ್ಕಿಂತ ಕಡಿಮೆ ಅದಾವ, ಕನಿಷ್ಠ ಅದಾವ ನೀನು ಬಲ್ಲಿ. ನೀವು ಒಬ್ಬನೇ ಹತ್ಕೊಂತ ಕುಂದ್ರೋದು, ಬೇರೆ ಯಾವ ಜೀವಿಗಳು ಹತ್ಕೊಂತ ಕುಂದ್ರಂಗಿಲ್ಲ. ಬೆಳೆಂಗೆ ಬೆಳಿತಾವೆ, ಉಣ್ತಾವೆ, ಆನಂದವಾಗಿ ಇರ್ತಾವೆ. ಅದು ನೀನು ಒಬ್ಬನೇ ಗುತ್ತಿಗೆ ಹಿಡ್ಕೊಂಡು ಅಳುತ್ತಿದ್ಯಪ್ಪ. ಅದಕ್ಕೆ ಇದು ಇನ್ನು ಮೇಲ್ಮಟ್ಟದ ವಿಚಾರ ಬಂದಾಗ ಇಲ್ಲಿ ಯಾವಾಗ ಅಂದ್ರೆ ಪರಮಾತ್ಮನಿಂದ ಇದೆಲ್ಲ ನಡೆದದಲ್ಲ. ಅಂಥ ಪರಮಾತ್ಮನನ್ನು ಕಾಣುವಂಥದ್ದೇ ಈ ಜನ್ಮದ ಲಾಭ. ಎಲ್ಲದಕ್ಕೂ ಆ ಲಾಭ ಏನು, ಈ ಲಾಭ ಏನು? ಮನುಷ್ಯ ಎಲ್ಲರ ಹೋಗ್ತಾನೆ, ಇದ್ರಾಗ ಏನಾರು ಲಾಭ ಆದನ? ಎಷ್ಟು ದುಕಾನುಗಳು ಅದಾವೆ, ಲಾಭನೇ ಬೇಡ ಅಂತ ಯಾರನ್ನ ಕುಂತಾರ ಜಗತ್ತಿನೊಳಗೆ. ಇವತ್ತು ಅಂಗಡಿಗಳು ಮಾಡ್ತಾರೆ, ಇವತ್ತು ನೌಕರಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂದರೂ ಕೂಡ ಇವತ್ತು ಲಾಭನೇ ಬೇಡ ನಮಗಂತ ಯಾರನ್ನ ಅಂತಾರೆ? ಇಲ್ಲ, ಇದೊಂದು ಅಂಗಡಿ ಇಟ್ಟರೆ ಇಷ್ಟು ಲಾಭ ಬರ್ತದಂತ, ಇದನ್ನು ಮಾಡಿದರೆ ಇಷ್ಟು ಲಾಭ ಬರ್ತದಂತ. ಬರೀ ಲಾಭ 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 ಅನ್ನೋರು. ಈ ಶರೀರ ಎದಕ್ಕೆ ಬಂದದ, ಈ ಶರೀರದಿಂದ ಲಾಭ ಏನಂತದೇ ಗೊತ್ತಿಲ್ಲ ಅಂದಾಗ ಎಷ್ಟು ನಷ್ಟ ಮನುಷ್ಯನಿಗೆ. ಈ ಶರೀರ ಭೂಮಿಗೆ ಬಂದದಂತಂದ ಮೇಲೆ ಭಾಳ ನಷ್ಟ ಮಾಡ್ಕೊಳಕತ್ತದ, ಅದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಮನುಜ ಕುಲ ಜನನದ ಲಾಭ ಆವುದು ಆರು ನಾನೆಂದು ವಿಚಾರಿಸು. ಯಾವಾಗ ನಿನ್ನ ಸ್ವರೂಪ ನೀ ತಿಳ್ಕೊಳ್ತಿದ್ದಿ, ನೀನು ಯಾರು ಅಂತ ತಿಳ್ಕೊಳ್ತಿದ್ದಿ. ಹೌದು, ನಾನು ಇಂಥ ಹೆಸ್ರಿನವ, ಯಾರು ಇಂಥವ್ರು. ಮತ್ತು ನೀವು ಹುಟ್ಟಿದಾಗ ಏನಂತಿದ್ರೆ ನಿನಗೆ ಕೂಸು ಅಂತಿದ್ರು. ಕೂಸು ಅಂದರೆ ಎಲ್ಲ ಕೂಸುಗಳಿಗೆ ಕೂಸು ಅಂತಾರೆ, ಏನಂತಾರೆ? ಹುಟ್ಟಿ ತಾಯಿ ಹೊಟ್ಟೆಗೆ ಹುಟ್ಟಿದಗಳನ್ನೇ ಹೆಸರಿಟ್ಬಿಡ್ತಾರೇನ? ಇಲ್ಲ, ಅದು ನಡುವೆ ಬಂದಂಥ ಹೆಸರು. ಆ ಕೂಸು ಏನು, ಯಾತಕ್ಕೆ ಬಂತು, ಅದಂದ್ರೆ ಏನು ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು. ನಾನು ಯಾರು ಇದ್ದೀನಿ, ಇದ್ರ ಹಿಂದ್ಗಡೆ ಏನದ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು, ಇದು ಲಾಭ. ಅದಕ್ಕೆ ಸಣ್ಣ ಪುಟ್ಟ ನಾಶ ಆಗಿ ಹೋಗುವಂಥದ್ದು ಲಾಭ ನೋಡ್ತಿದೆಯಲ್ಲ, ನಿನ್ನ ಲಾಭ ಹೆಂಗದ ನೋಡು. ನೀವು ಹುಟ್ಟಿ ಬಂದದಕ್ಕೆ ಲಾಭ ಏನದ ಅದನ್ನು ಮೊದಲು ತಿಳ್ಕೊಂಡು ಅದನ್ನು ಪ್ರಾಪ್ತಿ ಮಾಡ್ಕೊಳಪ್ಪ. ಅದು ಬಿಟ್ಟು ಕೇಸಿ ಏನೇನೋ ಮಾಡೋಕ್ಕೆ ಹೋಗ್ತಿದೆ. ಇದು ಹಿಂದೂ ಇರಲಾರ್ದು ಸಂಸಾರ, ಹಿಂದೆ ಬಿಟ್ಟು ಬಂದಿದೆ, ಮುಂದೂ ಇಲ್ಲ, ಈ ನಡು ಮಾತ್ರ ತೋರಕತ್ತದ. ಇದೇ ಬಂಧು ಬಳಗನೂ ಇಲ್ಲ. ಯಾವುದು ಹಿಂದೆ ಬಂಧು ಬಳಗ ಇದ್ರನು, ಇದೇ ಬಂಧು ಬಳಗ ಇದ್ರನು. ಸತಿ ಪುತ್ರರೆನ್ನವರೊಂದು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬಹರೆ, ಇರುವ ದ್ರವ್ಯವೆಲ್ಲವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಬಾಧೆಯನ್ನು ಬಂದು ಬಿಡಿಸುವರೆ ಅಂತ ತಾತ ಇದನ್ನು 20 ಸಲ ಹೇಳ್ತಿದ್ರು. ಅಂಥ ಜ್ಞಾನಿ ಎಷ್ಟು ಜನರನ್ನ ಆಗಿ ಹೋದ್ರು. ಅವ್ರ ಮನೆ ಅಂತ ಹಿಡ್ಕೊಂಡಿದ್ರು, ಇವತ್ತು ಮಹಾತ್ಮರು ಆಗ್ತಿರ್ಲಿಲ್ಲ. ಹೋಗಂದ್ರೆ ಆ ಕಡೆ ಒದ್ದು ಬಿಟ್ಟರೆ ಕಾಲಿಲೆ ಇವನವನು ಇದು ಹೊತ್ಕೊಂತ ಕೂಡೋದ. ಇದ್ರಾಗ ಏನು ಸುಖ ಅದಂದ್ರೆ ಅವರು ಕಾಲಿಲೆ ಒದ್ದು ಬಂದ್ರು ಅವರು. ಯಪ್ಪೋ ಬಿಡಂಗಿಲ್ಲಪ್ಪೋ, ನಮ್ಮ ಮನೆ ಬಿಡಂಗಿಲ್ಲ. ನಾವಿದ್ರೆ ನಡೀತದೆ ಮನೆ, ಯಾವನಿದ್ರೆ ನಡೀತದೆ. ನಿನ್ನೆ ಎದುರುಗಡೆ ಬರಲಿಲ್ಲ ಜ್ಞಾನಿಗಳು, ಎಷ್ಟು ಜನ ಬಂದಾರ, ಕಲ್ಕೊ ಅವ್ರು ನೋಡ್ಕೇಸಿ. ಎಲ್ಲ ವಿಚಾರ ತಿಳಿಯಕ್ಕೆ ಬರ್ತದೆ. ಜ್ಞಾನಿ ವಿಚಾರ ಬಂದುಗಳೇ ಅವ್ರು ಹಂಗೆ ಬಿಡ್ತಾರೆ, ಬಿಡು ಕೆಲಸ ಇರ್ಲಾರ್ದವ್ರು ಅಂತೀವಿ. ನಿನಗೇನು ಗೊತ್ತದ? ಹಾಗಾಗಿ ಅವ್ರು ತಿಳ್ಕೊಂಡ್ರು ಏನದಪ್ಪ ಅಂತ ತಿಳ್ಕೊಂಡ್ರು. ಇದ್ರಾಗ ಏನಿಲ್ಲ, ಬರೀ ಹೊತ್ಕೊಂತ ಕೂಡೋದಂತ ಅದನ್ನು ಬಿಸಾಕಿಬಿಟ್ರಿ. ಎಷ್ಟು ದಿವಸ ಆದ್ರೆ ಇದು ತಪ್ಪಂಗ್ಲಿದು ಅಂದ್ಬಿಟ್ರದು. ಅಂದ್ಬಿಟ್ಟು ಎಲ್ಲವನ್ನ ಬಿಸಾಕಿ ಅವ್ರು ಏನು ಮಾಡಿದರು ಅಂದ್ರೆ, ತಾವು ಹುಟ್ಟಿ ಬಂದದ್ದು ಶರೀರದ ಲಾಭ ಮಾಡ್ಕೊಂಡ್ರು ಅವರು. ಅಂಥ ಒಂದು ಶರೀರ ಮಾಂಸಪಿಂಡಾದಂಥದ್ದು, ಮಾಂಸದಿಂದ ಕೂಡಿದಂಥ ಶರೀರ ಮಂತ್ರಪಿಂಡವನ್ನಾಗಿ ಮಾಡ್ಕೊಂಡ್ರು ಅವರು ಶರೀರ. ಅದಕ್ಕೆ ಇವತ್ತು ಜ್ಞಾನಿಗಳ ಅವ್ರೇನು ಅಲ್ಲಿ ಒಂದು ಇದು ಮಾಡಿರ್ತಾರೆ, ಅಲ್ಲಿ ಹೋಗಿ ಬರೀ ಸ್ಪರ್ಶ ಮಾಡಿದ್ರೆ ಸಾಕು ಧನ್ಯ ಆಗ್ತಾರೆ. ಅಂಥದ್ದೊಂದು ಮಾಡ್ಕೊಂಡಂಥ ಮಹಾತ್ಮರು ನಮ್ಮ ಕಣ್ಣು ಮುಂದೆ ಅದಾರ. ಅವರು ಕೂಡ ಹಿಂಗೆ ಇದೇ ಗಾಳಿನೇ ತೊಗೊಂಡ್ರಿ, ಇದೇ ನೀರೇ ಕುಡಿದ್ರಿ, ಏನ್ರಿ ಇಲ್ರಿ ಅವ್ರು ಸ್ಪೆಷಲ್ಲಾಗಿ ಬಂದಿರ್ತಾರಂತ ಅವ್ರು ಬೇರೆನೇ ಇರ್ತಾರೆ ಬಿಡ್ರಿ. ನಾವು ಬೇರೆ ಇದೀವಿ, ಅವ್ರಂಗೆ ನಾವು ಹೆಂಗೆ ಆಗ್ತೀವಿ ರೀ? ಆತೇನು ಬೇರೆ ಊಟ ಮಾಡ್ಯಾನ, ನಿನ್ನಂಗೆ ಆತ ಊಟ ಮಾಡ್ಯಾನ, ನಿನ್ನಂಗೆ ಶರೀರ ಹೊತ್ಕೊಂಡು ಬಂದಾನ, ನಿನ್ನಂಗೆ ಹುಟ್ಟಿ ಬಂದಾನ. ಆತ ಬೇರೆ ಹೆಂಗಾಗ್ತಾನೆ, ನೀನು ಬೇರೆ ಹೆಂಗಾಗ್ತಿದೆ. ನೀನು ತಿಳ್ಕೊಳ್ಬೇಕು, ತಿಳ್ಕೊಳ್ಳೋಂಥದ್ದು ಅದು ನಿನಗೆ.
ಯಾಕಂತಂದ್ರೆ ಎಲ್ಲಟು ತಿಳ್ಕೊತಿದ್ವಿ, ಜಗತ್ತೇ ತಿಳ್ಕೊತೀನಿ ಅಂತಿದ್ವಿ, ಸಂಸಾರದಾಗ ಭಾಳ ಹುಷಾರಾಗಿ ಸಂಸಾರ ಮಾಡಕ್ಕೆ ನಿಂತಿರ್ತೀವಿ. ಇದಕ್ಕೆ ತಿಳಿಯಂಗಿಲ್ಲ ಅಂದ್ರೆ ನಿನ್ನಟ್ಟು ಮೂರ್ಖನೇ ಯಾರಿಲ್ಲ ಅಂತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂಥ ಪರಮಾತ್ಮನ ಸ್ವರೂಪ ಏನದಪ್ಪ, ಅಂಥ ಸ್ವರೂಪವನ್ನು ನೀ ತಿಳ್ಕೊಳ್ಳುವಂಥದ್ದೇ ದೊಡ್ಡ ಲಾಭ. ಆ ಸ್ವರೂಪವನ್ನು ತಿಳ್ಕೊಂಡ್ರೆ ನೀನು ಭಾಳ ಶ್ರೇಷ್ಠ ಆಗ್ತಿದೆ, ಕೃತಕೃತ್ಯ ಆಗ್ತಿದೆ, ಧನ್ಯ ಆಗ್ತಿದೆ. ಇದು ತಿಳ್ಕೊಳ್ಳಿಲ್ಲ ಅಂದರೆ ನಿನ್ನ ನಷ್ಟ ನೀನೇ ಮಾಡ್ಕೊಳಂಗೆ ಆಗ್ತದಪ್ಪ. ಅದಕ್ಕೆ ಈಗ ಮತ್ತು ಮುಂದಿನ ಒಂದು ಪದದಲ್ಲಿ ಕೂಡ ಹೇಳ್ತಾರೆ, ಯಾವ ರೀತಿ ಅಂದ್ರೆ ಟೈಮ್ ಆಗಲ್ಲ. ಈಗ ಇಲ್ಲಿ ಕೂಡ ಹೇಳ್ತಾರೆ, ಇಂಥ ಒಂದು ಪರದೈವ ಮುಂಟೆ, ಯಾವುದು ಗುರುಶಂಭುಲಿಂಗದಿಂ ಪರದೈವ ಮುಂಟೆ ಅಂತ ಹೇಳ್ತಾರೆ. ಮತ್ತು ಇಲ್ರಿ ನಮ್ಗೆ ಬೇರೆ ಬೇರೆ ದೇವರಿಗೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ರೆ ಮತ್ತು ನಮಗೆ ಮುಕ್ತಿ ಆಗ್ತದೇನ್ರಿ ಅಂತಂದ್ರೆ, ನಿಮ್ಮತ್ತೆ ಜ್ಞಾನಕ್ಕೆ ಬಂದಾಗೆ ಮೋಕ್ಷ ಆಗ್ತದೆ, ಜ್ಞಾನಕ್ಕೆ ಬಂದಾಗೆ ಸುಖದಿಂದ ಆಗ್ತದೆ. ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯ ಅಂದಾಗ ನಾವು ಏನನ್ನು ಮಾಡ್ಕೊಳ್ಬೇಕಂತ ಗೊತ್ತಾಗ್ತದೆ. ತೋರದಯ್ಯೋ ಸುಖ ತೋರದಯ್ಯ, ಜಗತ್ತಿನೊಳಗೆ ನೀನು ಏನೇ ಮಾಡಿದ್ರೆ ನಿನ್ನ ಸುಖ ಇಲ್ಲ. ಮತ್ತೇನು ಮಾಡಿದೆ ಸುಖ? ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮ. ಎಲ್ಲನೂ ತಿಳ್ಕೊಂಡಿದ್ದೀನಿ ಅದು ಇದು ಅಂತೆಲ್ಲಟಿ ನೀ ಮಾಡಿಕೊಂಡು ಬ್ರಹ್ಮಜ್ಞಾನವನ್ನೇ ನೀ ಪಡ್ಕೊಳ್ಳೋದೇ ಇದ್ರೆ ತೋರದಯ್ಯ ಸುಖ ತೋರದ. ಕಪಟ ಒಳಿದು ಕೋಟೆ ಜಪವನ್ನೆಸಗಿಬಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ. ಕಪಟ ಅಳದು ಬಿಟ್ಟಿದ್ದೀನಿ, ಎಲ್ಲ ತಿಳ್ಕೊಂಡಿದ್ದೀನಿ ಅಂದ್ರೂ ಇಲ್ಲ. ಕಪಟ ಒಳಿದು ಕೋಟಿ ಜಪ ಮಾಡಿದ್ದೀನಿ ಅಂದರೂ ಇಲ್ಲ, ತಪಸ್ಸು ಮಾಡಿದ್ದೀನಿ ಅಂದರೂ ಇಲ್ಲ. ಕಪಟ ಒಳಿದು ಕೋಟಿ ಜಪವನ್ನೆಸಗಿಬಲು ತಪವನ್ನೇ ಮಾಡಿ ತತ್ವದ, ಅಷ್ಟೆಲ್ಲ ಮಾಡಿ ನಿನ್ನ ಸ್ವರೂಪ ನೀನು ಯಾರದಿ ಅಂತ ಗೊತ್ತಾಗದೇ ಇದ್ರೆ ನಿನಗೆ ಯಾವ ಜನ್ಮಕ್ಕೂ ಸುಖ ಇಲ್ಲ. ಅಂದಾಗ ನಾವು ಏನು ಮಾಡಬೇಕು? ಎಷ್ಟು ಜ್ಞಾನ ಕೋಟಿ ಕೋಟಿ ಜಪ ಮಾಡಿದರೂ ಕೂಡ ಇದು ಫಲ ಸಿಗಂಗಿಲ್ಲ ಅಂತಂದಾಗ ನಾವು ಇದನ್ನು ಮಾಡ್ತಾ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಶ್ರೇಷ್ಠ, ಎಷ್ಟು ಶ್ರೇಷ್ಠ. ಭಾಳ ಶ್ರೇಷ್ಠವಾದಂಥ ಕೆಲಸ ಇದು. ಏನು ದಿನ ನಾವು ಮಾಡಾಕತ್ತೀವಿ, ಕೋಟಿ ಕೋಟಿ ತಪಸ್ಸು ಮಾಡಲಿ, ಕೋಟಿ ಕೋಟಿ ಜಪ ಮಾಡಲಿ, ಅದ್ರಾಗ ಇರದೇ ಇರುವಂಥ ಒಂದು ಸುಖ ಈ ಶ್ರವಣ, ಏನು ಸದ್ಗುರು ಏನು ವಾಕ್ಯ ಹೇಳ್ತಾನೆ ವಚನದಿಂ, ಅಂಥ ಸುಖ, ಅಂಥ ಪರಮಾತ್ಮನನ್ನು ತೋರಿಸಿಕೊಡ್ತದೆ. ಏನಂತಂದ್ರೆ ಹೇಳ್ತಾರೆ, ಯಾಕಂತಂದ್ರೆ ಪರಮಾತ್ಮನನ್ನು ತೋರಿಸಿಕೊಡುವಂಥ, ಅದಕ್ಕೆ ನೀನು ಯಾರದಿಯಪ್ಪ, ನಿನ್ನ ಸ್ವರೂಪ ಏನಪ್ಪ ಅಂತ ತಿಳ್ಕೊಳ್ಳುವಂಥದ್ದೇ ಶ್ರೇಷ್ಠವಾದಂಥದ್ದು ಅಂತ. ಈಗ 1ನೇ ನುಡಿ ಇಲ್ಲಿಗೆ ಮುಗೀತು. ಅಂದ್ರೆ ಈಗ ಹೇಳ್ತಾರೆ, ಅದು 1ನೆಯ ಪದ ಇಲ್ಲಿಗೆ ಮುಗೀತು. ನಿಜಗುಂಡ್ರೆ ಹೇಳ್ತಾರೆ, ಮತ್ತು ಶುದ್ಧ ಅಂತಃಕರಣ ಇಂಥ ಪರಮಾತ್ಮ ಗುರುಶಂಭುಲಿಂಗನ ಒಲಿಮೆ ಆಗಬೇಕಾದ್ರೆ ಎಲ್ಲಿ ಹಾಕ್ತದ್ರಿ? ನಮಗೆ ಗೊತ್ತಾಗೋಲ್ದಲ್ರಿ. ಅಂಥ ಪರಮಾತ್ಮನ ನಾವು ಎಲ್ಲಿ ನೋಡ್ಬೇಕ್ರಿ ಅಂತಂದ್ರೆ, ಅಂಥ ಗುರುಶಂಭುಲಿಂಗನ ಒಲುಮೆ ನಿನಗಾಗಬೇಕಾಗಿತ್ತು, ಅಂಥ ಪರಮಾತ್ಮನ ಒಲುಮೆ ನಿನಗಾಗಬೇಕಾಗಿತ್ತು, ಪರಮಾತ್ಮನ ಸ್ವರೂಪ ನೀನು ತಿಳಿಬೇಕಾಗಿತ್ತಂದ್ರೆ ನಿನ್ನ ಅಂತಃಕರಣದಲ್ಲಿ. ಮತ್ತು ಅಂತಃಕರಣ ಹೆಂಗಿರ್ಬೇಕ್ರಿ? ಅಂತಃಕರಣ ಹೆಂಗಿರ್ಬೇಕ್ರಿ ಅಂದ್ರೆ ಶುದ್ಧವಾಗಿ ಇರಬೇಕು. ಶುದ್ಧವಾದ ಅಂತಃಕರಣದಲ್ಲಿ ಮಾತ್ರ ಪರಮಾತ್ಮನ ಬಿಂಬ ಒಳಿತದ. ಅಶುದ್ಧವಾದ ಅಂತಃಕರಣದಲ್ಲಿ ಪರಮಾತ್ಮ ತೋರಂಗಿಲ್ಲ. ಮತ್ತು ಅಶುದ್ಧವಾದಂಥ ಅಂತಃಕರಣ ಯಾವುದಂದ್ರೆ ತ್ರಿದೋಷಗಳು. ತ್ರಿದೋಷಗಳು ಯಾವಂದ್ರೆ ಕಾಯ, ವಾಚ, ಮನಸ್ಸು. ಈ ಕಾಯ ವಾಚ ತ್ರಿಕರಣಗಳು, ತ್ರಿಕರಣಗಳು. ಯಾಕಂತಂದ್ರೆ ಇಲ್ಲಿ ಹೇಳ್ತಾರೆ, ತ್ರಿಕರಣಗಳ ದೋಷವಿದ್ರೆ ಪರಮಾತ್ಮನು ಒಲಿಯಂಗಿಲ್ಲ. ತ್ರಿಕರಣಗಳು ಯಾವಪ್ಪ ಅಂತಂದ್ರೆ ಯಾವುದು ಅಂತಂದ್ರೆ ಇಲ್ಲಿ ಕಾಯ, ವಾಚ, ಮನಸ್ಸು. ಕಾಯ ಅಂತಂದ್ರೆ ಶರೀರ, ಆಮೇಲೆ ಶರೀರದಲ್ಲಿ ಬರುವಂಥ ದೋಷ, ಶರೀರದಿಂದ ಕೂಡಿದಂಥ ದೋಷ. ಆಮೇಲೆ ಮನಸ್ಸು, ಮನಸ್ಸಿನಿಂದ ಮಾಡಿದಂಥ ದೋಷ. ಆಮೇಲೆ ಕಾಯ, ವಾಚ, ಮಾತಿನಿಂದ ಮಾಡಿದಂಥ ದೋಷ. ಇವು ದೋಷಗಳು 3 ಕರಣತ್ರಯದ. ಅಂದ್ರೆ ಶರೀರದಿಂದ ಮಾಡಿದಂಥ ದೋಷ, ವಾಣಿಯಿಂದ ಮಾಡಿದಂಥ ದೋಷ, ಮನಸ್ಸಿನಿಂದ ಮಾಡಿದಂಥ ದೋಷ. ಈ ತ್ರಿಕರಣಗಳ ದೋಷ ಇದ್ರೆ ಇಲ್ಲಿ ಪರಮಾತ್ಮ ಒಲಿಯಂಗಿಲ್ಲ, ಪರಮಾತ್ಮನ ದರ್ಶನ ನಿನಗಾಗಂಗಿಲ್ಲ. 2ನೇ ಪದದಲ್ಲಿ ಹೇಳ್ತಾರೆ, ಎಂತೊಲಿವನು ತನಗಿನ್ನೆಂತೊಲಿವನು, ಎಂತೊಲಿವನು
ಕರಣತ್ರಯದ ದೋಷ ಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ. ನೋಡಪ್ಪ, ಎಂತೊಲಿವನು ತನಗೆನ್ನೆಂತೊಲಿವನು, ಎಂತೊಲಿವನು ಕರಣತ್ರಯದ ದೋಷ ಮಿರೆ. ಕರಣತ್ರಯ ಯಾವುದಂದ್ರೆ ಕಾಯ ವಾಚ ಮನಸ್ಸ. ಇವು ಮೂರದ ದೋಷದಿಂದ ಕೂಡಿದಾಗ ಅವು ಹೆಂಗೆ ಒಲಿತಾವಪ್ಪ. ಆದರೆ ಕಂತು ಕಾಲ, ಕಂತು ಅಂದ್ರೆ ಮನ್ಮಥ, ಕಂತು ಅಂದರೆ ಮನ್ಮಥ, ಕಾಲ ಅಂದರೆ ಯಮ, ಪುರವೈರಿ, ಪುರವೈರಿ ಅಂದರೆ ಇವಕ್ಕೆ ವಿರುದ್ಧವಾಗಿರುವಂಥ ಪರಮಾತ್ಮ. ಯಾಕಂದ್ರೆ ಕಂತು, ಕಂತು ಅಂತಾರೆ ಮನ್ಮಥನನ್ನು ಸುಟ್ಟಾನ, ಯಮಧರ್ಮನನ್ನು ಹತ್ರ ಕೂಡ ಬರಗುಡಿಸಿಲ್ಲ ಯಾರು, ಪರಮಾತ್ಮ. ಪುರವೈರಿ ಅಂದರೆ ಮೂರು ಪುರಗಳನ್ನು ಸುಟ್ಟಂಥ ಪರಮಾತ್ಮ. ಇಂಥ ಪರಮಾತ್ಮ ನಿನಗೆ ಒಲಿತಾನೆ ಹೆಂಗಪ್ಪ. ನೋಡ್ರಿ, ಇಲ್ಲೇನಾರ ಇದು ಮಾಡಂದ್ರೇನ ತಿಕ್ಕ್ರಿ ತೊಳಿರಿ, ಅಲ್ಲಿ ಇಲ್ಲಿ ಅದು ಮಾಡಿರಿ ಇದು ಮಾಡಿರಿ ಅಂತ ಏನಾರು ಹೇಳಿದ್ರೇನು ಇಲ್ಲ. ಈಗ ಯಾಕಂತಂದ್ರೆ ನಮ್ಮಲ್ಲಿರುವಂಥ ಅದಕ್ಕೆ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಇವತ್ತು ಗುಡಿ ಯಾವ ಗುಡಿ ಹೇಳಿದ್ರಪ್ಪ ಅಂತಂದ್ರೆ ಶಿಶುನಾಳ ಶರೀಫರು ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪಡವಿಗೆ ಒಡೆಯನು. ಇಂಥ ಒಂದು ಗುಡಿ ಐತೆ ನೋಡಪ್ಪ ಇದು. ಇಂಥ ಗುಡಿ ಒಳಗೆ ದೋಷ ಇತ್ತು ಅಂತಂದರೆ ಏನು ಗತಿ ಆಗ್ತದೆ. ಅದರ ಪರಮಾತ್ಮ ನಿನಗೆ ಒಲಿಯಂಗಿಲ್ಲಪ್ಪ. ಈ ಪರಮಾತ್ಮ ನಿನಗೆ ಒಲಿಬೇಕಾಗಿತ್ತಂದ್ರೆ ಇಂಥ ಒಂದು ಕಾಯ ವಾಚ ಮನಸ್ಸು ಶುದ್ಧವಾಗಿರಬೇಕು ಅಂತ ಇದನ್ನೇ ಪದ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದು 2 ಗುರುಗಳು ಪಾದಕ್ಕೆ ಅರ್ಪಿಸಿ ಹರವ. ಮಾರುತಿ ಬೆಳಗಿರಿ ಗುರುವರಗ, ಧೀರ ಶ್ರೀ ಮಾತಂಡ ಪ್ರಭುದೇವಗ, ಶಾಂತಿಯ ಹಿಡಿದು ನಡೆದವಗ, ಆನಂದದಿ ಜಗದಿತ ಮೆರೆದವಗ, ಸಂಶಯವೆಂಬುವ ಹಗ್ಗ ಹರಿದವಗ, ಚಿಂತೆಯಲ್ಲಿ ಮರಿದವಗ, ಆರತಿ ಬೆಳಗಿರಿ ಗುರುವರಗ, ಧೀರ ಶ್ರೀ ಮಾತಂಡ ಪ್ರಭುದೇವಗ, ಕಲ್ಲು ಮುಳ್ಳಿನಲ್ಲಿ ನಡೆದವಗ, ಈದಲ್ಲನೆ ಬಾರೆಂದು ಕರೆದವಗ, ಕುಲ್ಲ ಜನರ ಸಂಗ ಕಳೆದವಗ,